11 ವರ್ಷದಲ್ಲಿ 547 ಕೋಟಿ ವೆಚ್ಚ ಆಗಿರೋದು. ಈ ಯಾವ ವಿಚಾರಕ್ಕೆ ಏನೇನಾಗಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಕೇಂದ್ರ ಸಚಿವರ ನಿವಾಸ ನವೀಕರಣ ನೋಡಿ. ನವದೆಹಲಿಯಲ್ಲೂ ಕೇಂದ್ರ ಸಚಿವರು ತಮಗೆ ನೀಡಿರುವ ಅಧಿಕೃತ ನಿವಾಸಗಳ ನವೀಕರಣ, ದುರಸ್ತಿ ಹಾಗೂ ಪೀಠೋಪಕರಣ ಕೆಲಸಗಳಿಗಾಗಿ ಭಾರಿ ಮೊತ್ತವನ್ನು ಖರ್ಚು ಮಾಡಿದ್ದಾರೆ. ಪಿಟಿಐ ಸುದ್ದಿ ಸಂಸ್ಥೆಯು ಈ ಬಗ್ಗೆ RTI ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿತು. ಕಳೆದ 11 ವರ್ಷಗಳಲ್ಲಿ ಕೇಂದ್ರ ಸರ್ಕಾರವು ಕೇಂದ್ರ ಲೋಕೋಪಯೋಗಿ ಇಲಾಖೆಯ ಅಡಿಯಲ್ಲಿ ಒಟ್ಟು 547.68 ಕೋಟಿ ಮೊತ್ತವನ್ನು ಈ ಕೆಲಸಗಳಿಗಾಗಿ ಖರ್ಚು ಮಾಡಿದೆ. ಸಚಿವರು ಮಾಡಿದ ಖರ್ಚಿನ ಪ್ರಮಾಣವು 2014-15ಕ್ಕಿಂತ 2025-26ನೇ ಆರ್ಥಿಕ ವರ್ಷದಲ್ಲಿ 3 ಪಟ್ಟು ಹೆಚ್ಚಾಗಿದೆ. ಇನ್ನು ನೋಡಿ, ನಿವಾಸದ ನವೀಕರಣಕ್ಕೆ 2025-26ರಲ್ಲಿ ಒಬ್ಬ ಸಚಿವ ಮಾಡಿದ ಸರಾಸರಿ ಖರ್ಚು ನಿವಾಸ ವಿನ್ಯಾಸಕ್ಕೆ ತಕ್ಕಂತೆ ಈ ಮೊತ್ತವು ಹೆಚ್ಚು ಕಡಿಮೆ ಆಗತ್ತೆ. ನೋಡಿ, 2026-27ರ ಮಾಹಿತಿಯನ್ನು ನೀಡಿಲ್ವಂತೆ. ಸಚಿವರಲ್ಲದವರು ಕೆಲವರು ಈ ಬಂಗಲೆಗಳಲ್ಲಿ ವಾಸವಿದ್ದಾರೆ. ಈ ಸಂಸದರು ಮತ್ತು ಕೇಂದ್ರ ಸಚಿವರನ್ನು ಒಳಗೊಂಡ 2026-27ರಲ್ಲಿ ಬಂಗಲೆ ನವೀಕರಣಕ್ಕೆ ಮಾಡಿದ ಖರ್ಚಿನ ವಿವರವನ್ನು PTI ಕೇಳಿತು. ಆದರೆ ಈ ಮಾಹಿತಿಯನ್ನು ಕೇಂದ್ರ ಲೋಕೋಪಯೋಗಿ ಇಲಾಖೆ ನೀಡಿಲ್ಲ ಅಂತೆ. ಎಷ್ಟು ಖರ್ಚು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 2014-15 27.47 ಕೋಟಿ, 2025-26 92.35 ಕೋಟಿ, ಅಂದರೆ 236% ಏರಿಕೆ ಆಗಿರೋದು ಇದರಲ್ಲಿ. ಇನ್ನು ಕೃಷ್ಣ ಮೆನನ್ ಮಾರ್ಗದ ಒಂದು ಬಂಗಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೆಲೆಸಿದ್ದಾರೆ. ಆ ಬಂಗಲೆಯಲ್ಲಿ ಹಿಂದೆ ಹರ್ಬರ್ಟ್ ಬೇಕರ್ ವಾಸವಿದ್ರು. ಸಂಸತ್ ಕಟ್ಟಡ ಮತ್ತು ನಾರ್ತ್ ಹಾಗೂ ಸೌತ್ ಬ್ಲಾಕ್ ಅನ್ನು ಬೇಕರ್ ವಿನ್ಯಾಸಗೊಳಿಸಿದ್ರು ಅನ್ನೋದು ಕೂಡ ಇದೇ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಸಾಕಷ್ಟು ರೀತಿಯಾದಂಥ ಖರ್ಚು 11 ವರ್ಷದಲ್ಲಿ 547 ಕೋಟಿ ವೆಚ್ಚ ಕೇಂದ್ರ ಸಚಿವರ ನಿವಾಸದ ನವೀಕರಣಕ್ಕೆ ಅಂತಾನೆ ಆಗಿದೆ ಅನ್ನೋದನ್ನು ಮಾಹಿತಿ ನೀಡ್ತಾ ಇದೆ. ಇನ್ನು ಸಾಕಷ್ಟು ಸುದ್ದಿ ಇದೆ, ನೋಡೋಣ ಬ್ರೇಕ್ನ ನಂತರ.